ರೀಸೆಂಟಾಗಿ ಕೆಲವು ದಿನಗಳ ಹಿಂದೆ ಪಹಲಗಾಮಲ್ಲಿ ಒಂದು ಅಟ್ಯಾಕ್ ಆಯಿತು. ಆ ಅಟ್ಯಾಕ್ ಆದ ನಂತರ ಈಗ ನೋಡ್ಬೋದು, ಅಟ್ಯಾಕ್ ನಡೆದ ನಂತರನಿಂದ ಈಗ ಇಂಡಿಯಾಗೆ ಮತ್ತು ಪಾಕಿಸ್ತಾನಿಯ ಫುಲ್ಲು ಜೋರು ಯುದ್ಧ. ಅದರಲ್ಲಿ ನಮ್ಮ ಇಂಡಿಯಾಗೆ ಪಾಕಿಸ್ತಾನಿಗೆ ತುಂಬ ಯುದ್ಧ ನಡೀತಿದೆ. ಆದರೆ ಬಿಟ್ಟು ಆ ಪಾಕಿಸ್ತಾನದವ್ರಿಗೆ ನಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ಏನೋ ಒಂದು ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಪಾಕಿಸ್ತಾನ ಮತ್ತೊಂದು ಟೆಕ್ನಿಕ್ ಯೂಸ್ ಮಾಡಿದ್ರೆ, ಯಾವುದಪ್ಪ ಅಂದ್ರೆ ಸೈಬರ್ ಅಟ್ಯಾಕ್ ಅಂತ ಬಂದ್ಬಿಟ್ಟು. ಆ ಸೈಬರ್ ಅಟ್ಯಾಕ್ ಮಾಡಿದರೆ ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಒಂದು ಇಂಡಿಯನ್ ಗೌರ್ಮೆಂಟ್ ಸೋಲ್ಜರ್ಸ್ ಅಂದರೆ ನಮ್ಮ ಒಂದು ಇಂಡಿಯನ್ ಗೌರ್ಮೆಂಟ್ ಏನಿದಾರಲ್ಲ, ಪ್ರತಿಯೊಬ್ಬರು ಕೂಡ ಏನು ಇಂಡಿಯನ್ ಆರ್ಮಿ ಆಗಿರ್ಬೋದು, ಪ್ರತಿಯೊಂದು ಸೋಲ್ಜರ್ಸ್ ಬಂದ್ಬಿಟ್ಟು ಎಲ್ಲರೂ ಕೂಡ ಏನು ಮಾಡಿದ್ದಾರೆ, ಅಲರ್ಟ್ ಮಾಡಿದ್ದಾರೆ. ನಮ್ಮ ಇಂಡಿಯನ್ ಗೌರ್ಮೆಂಟ್ ಪ್ರತಿಯೊಬ್ಬರು ಕೂಡ ಅಲರ್ಟ್ ಮಾಡಿದ್ದಾರೆ. ಏನಪ್ಪ ಹೊಸದ ಒಂದು ಸೈಬರ್ ಅಟ್ಯಾಕ್ ಅಂದರೆ ಪಾಕಿಸ್ತಾನದವರು ಸೈಬರ್ ಅಟ್ಯಾಕ್ ಅಂತ ನಡೆಸ್ತಾ ಇದ್ದಾರೆ. ಅದು ಯಾವುದಪ್ಪ ಅನ್ನಪ್ಪ, ಡ್ಯಾನ್ಸ್ ಆಫ್ ದ ಐಲೇರಿಯಾ ಅಂತ ಬಂದ್ಬಿಟ್ಟು ಒಂದು ಅಟ್ಯಾಕ್ ನಡೆಸ್ತಾ ಇದ್ದಾರೆ. ಇದು ಸೈಬರ್ ಅಟ್ಯಾಕ್ ಇದೊಂದು ಪಾಕಿಸ್ತಾನದವ್ರು ಮಾಡ್ತಾಯಿದ್ದಾರೆ. ಯಾಕೆ ಮಾಡ್ತಾಯಿದ್ದಾರಪ್ಪ ಅನ್ಬೇಕ್ರೆ ತುಂಬ ಸಿಂಪಲ್. ನಿಮ್ಮ ಒಂದು ನಮ್ಮ ಇಂಡಿಯಾದಲ್ಲಿ ಇದ್ದಂಥ ಇನ್ಫಾರ್ಮೇಷನ್ ಆಗಿರ್ಬೋದು ಅವ್ರು ತೊಗೋಬೇಕಂತ ಮಾಡ್ತಾಯಿದ್ದಾರೆ. ಅದರಿಂದ ಯಾವ ರೀತಿ ನಡೀತಾ ಅಂದರೆ ತುಂಬ ಸಿಂಪಲ್, ಕ್ಲಿಯರ್ ಇರಬೇಕು. ನಿಮಗೆ ವಾಟ್ಸಪ್ನಲ್ಲಿ ಫೋಟೋ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಈ ರೀತಿ ಬಂದರೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋಕೋಬೇಡಿ ಅಂತ ಈ ರೀತಿ ಹೇಳಿದ್ರೆ. ಆದರೆ ಬಟ್ ಈ ಅಟ್ಯಾಕ್ ನಡೀತದಲ್ಲ, ಇದು ಸೈಬರ್ ಕ್ರೈಮ್ ಅಟ್ಯಾಕು. ಇದು ಯಾವ ರೀತಿ ನಾವು ಬಚಾಗೋದು, ಇದು ಹೆಂಗೆ ಬರುತ್ತೆ, ಎಲ್ಲಿ ಬರುತ್ತೆ, ಬಂದರೆ ಏನು ಮಾಡೋದು, ಬಂದ ನಂತರ ನಾವು ಏನು ಮಾಡಬೇಕು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಏನಾದರೂ ನಮ್ಮ ಇಂಡಿಯನ್ ಯೂಸರ್ಸ್ ಯಾರಾದರೂ ಒಬ್ಬರು ಜಸ್ಟ್ ಒಂದೇ ಮಿಸ್ಟೇಕ್ ಮಾಡಿ ನಿಮ್ಮ ಮೇಲೆ ಕೂಡ ಆ್ಯಕ್ಷನ್ ಆಗುತ್ತೆ, ಪ್ರತಿಯೊಬ್ಬರು ಕೂಡ. ಯಾಕಂದರೆ ಒಬ್ಬರು ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಂದು ಜೀವ ಕೂಡ ಇಂಪಾರ್ಟೆಂಟ್. ಈಗ ಇಷ್ಟು ಅಟ್ಯಾಕ್ ನಡೀತಿದೆ, ಯುದ್ಧ ನಡೀತಿದೆ, ಅದಕ್ಕೆಲ್ಲ ಕಾರಣ ನೀವೇ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಿಸ್ ಮಾಡಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಹೊಸ ಪ್ಲೀಸ್ ಬೇಕಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕಿ ಬಟನ್ ಸಣ್ಣತೆ ಕ್ಲಿಕ್ ಮಾಡ್ಕೊಂಡು ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲನೇ ಬಂದ್ಬಿಟ್ಟು ತುಂಬ ಸಿಂಪಲು. ಪಾಕಿಸ್ತಾನದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡೋದಕ್ಕೆ ಅವ್ರ ಹತ್ರ ಅಷ್ಟು ಏನು ಇಲ್ಲ, ಆಗಲ್ಲ. ಅದಕ್ಕೋಸ್ಕರ ಮಾಡೋದು ಕದ್ದು ಬೆಕ್ಕು ಹಾಲು ಕುಡಿತಲ್ಲ, ಆ ರೀತಿ ಮಾಡ್ತಾರೆ. ಏನಪ್ಪ, ಸೈಬರ್ ಅಟ್ಯಾಕ್ ಅಂತ ಮಾಡ್ತಾರೆ. ಇದಕ್ಕೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಸೋಲ್ಜರ್ಸ್ ಅಂದರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಸೈನಿಕರೆಲ್ಲ ಏನು ಮಾಡಿದರೆ ಅದನ್ನು ಪತ್ತೆ ಹಚ್ಚಿ ಹೇಳಿದ್ದಾರೆ. ಏನಪ್ಪ, ಪಾಕಿಸ್ತಾನದವ್ರ ಕೈಯಲ್ಲಿ ಆಗ್ತಾಯಿಲ್ಲ, ಅವರು ಇದನ್ನು ಮಾಡ್ತಾ ಇದ್ದಾರೆ, ಸೈಬರ್ ಅಟ್ಯಾಕ್ ಅಂತ ಮಾಡ್ತಾರೆ. ಅದು ಏನಪ್ಪ, ಡ್ಯಾನ್ಸ್ ಆಫ್ ದ ಐಲೇರಿಯಾ ಅಂತ ಬಂದ್ಬಿಟ್ಟು ಒಂದು ಹೊಸ ನೀವು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಅಂದರೆ ಏನು, ತುಂಬ ಸಿಂಪಲ್. ಕೆಲವೊಂದಷ್ಟು ಇಮೇಜು ಫೋಟೋದು ಈ ರೀತಿ ನಡೀತಾ ಇದೆ. ಯಾವ ರೀತಿ ನಡೀತಾ ಇದೆ ಸೈಬರ್ ಅಟ್ಯಾಕ್, ಇದರಿಂದ ಯಾವ ರೀತಿ ಬಚಾಗೋದು ನಾನು ನಿಮ್ಗೆ ಹೇಳ್ತೇನೆ. ಯಾವ ರೀತಿ ನಡೆಸ್ತಾ ಇದ್ದಾರೆ ಏನು ಹೇಳೋದು ತುಂಬ ಸಿಂಪಲ್. ಈ ಪಾಕಿಸ್ತಾನ ಇದ್ದಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ನಮ್ಮ ಇಂಡಿಯನ್ ಯೂಸರ್ಸ್ಗೆ ಮೇನ್ ಟಾರ್ಗೆಟ್ ನಮ್ಮ ಇಂಡಿಯಾ ಮೇಲೆ. ಯಾಕಂದರೆ ನಮ್ಮ ಇಂಡಿಯನ್ ಮೇಲೆ ಏನು ಮಾಡೋಕ್ಕಾಗ್ತಲ್ಲ, ಯುದ್ಧ ಮಾಡೋಕ್ಕಾಗ್ತಲ್ಲ. ಇದರಿಂದ ಮೂಲಕ ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊಬೇಕಂತ ಅವ್ರು ಏನು ಮಾಡ್ತಿದ್ದಾರೆ, ನಮ್ಮ ಇಂಡಿಯನ್ ಜನರಿಗೆ ಏನು ಮಾಡ್ತಾರೆ, ಟಾರ್ಗೆಟ್ ಮಾಡಿ ಏನು ಮಾಡ್ತಾರೆ, ಕೆಲವೊಂದಷ್ಟು ಲೇಡೀಸ್ ಆಗಿರ್ಬೋದು ಮತ್ತು ಕೆಲವೊಂದಷ್ಟು ಜನ ಆಗಿರ್ಬೋದು ಏನು ಮಾಡಿದ್ದಾರೆ, ಮೇನ್ ಇಂಪಾರ್ಟೆಂಟ್ ವಾಟ್ಸಪ್. ಮೊದಲನೇದು ಬಂತು ವಾಟ್ಸಪ್ ಟಾರ್ಗೆಟ್ ಮಾಡಿದ್ದಾರೆ. ವಾಟ್ಸಪ್ಪಲ್ಲಿ ಟಾರ್ಗೆಟ್ ಮಾಡಿದ್ದಾರೆ. ಏನು ಟಾರ್ಗೆಟ್ ಮಾಡಿದ್ದಾರೆ, ಒಂದು ಅನ್ನೋನ್ ನಂಬರಿಂದ ಒಂದು ಲಿಂಕ್ ಕಳಿಸ್ತಾರೆ, ಒಂದು ಫೋಟೋ ಕಳಿಸ್ತಾರೆ. ಇಲ್ಲಾಂದರೆ ಆಲ್ಮೋಸ್ಟ್ ಲೇಡೀಸ್ ತುಂಬ ಜನ ಮಾಡ್ತಿದ್ದಾರೆ. ಅದರಲ್ಲಿ ನಮ್ಮ ಬಾಯ್ಸ್ ಲೇಡೀಸ್ ಅಂತ ಅಂದ್ಬಿಡ್ತಾರೆ. ಲೇಡೀಸ್ ಒಂದು ಪ್ರೊಫೈಲ್ ಲೇಡೀಸ್ದವರು ಮೆಸೇಜ್ ಮಾಡ್ತಾರೆ ಏನಂದ್ರೆ, ಒಂದು ಅನ್ನೋನ್ ನಂಬರಿಂದ ಒಂದು ಮೆಸೇಜ್ ಮಾಡ್ತಾರೆ. ಮೆಸೇಜು ಇಲ್ಲಾಂದ್ರೆ ಲಿಂಕು, ಅದರ ನೇಮ್ ಬಂದ್ಬಿಟ್ಟು ಹೇಳಿದ್ನಲ್ಲ, ಡ್ಯಾನ್ಸ್ ಆಫ್ ದ ಐಲೇರಿಯಾ ಅಂತ ಬಂದ್ಬಿಟ್ಟು ಒಂದು ಇದು ಮಾಡ್ತಾರೆ, ಒಂದು ಮೆಸೇಜ್ ಕಳಿಸ್ತಾರೆ. ಈ ರೀತಿ ಒಂದು ಕಾಮಿಡಿ ರೀತಿ ಒಂದು ಜಸ್ಟ್ 10-15 ಸೆಕೆಂಡ್ ವೀಡಿಯೋ ಆಗಿರ್ಬೋದು, ಒಂದು ಫೋಟೋ ಆಗಿರ್ಬೋದು, ಒಂದು ಲಿಂಕ್ ಕಳಿಸ್ತಾರೆ. ಅನ್ನೊಂದು ನಂಬರಿಂದ ಕಳಿಸ್ತಾರೆ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಇದು ಮಾಡಿ ಅಂತ ಹೇಳ್ತಾರೆ. ಆ ಲಿಂಕ್ ನೀವು ನೋಡಿದ ತಕ್ಷಣ ಕ್ಲಿಕ್ ಮಾಡಬೇಕು. ಆ ರೀತಿ ಒಂದು ಕ್ಯೂರಿಯಾಸಿಟಿಯಿಂದ ಮಾಡಿರ್ತಾರೆ. ಅದ್ರ ಬಟ್ ನೀವೆಲ್ಲ ಏನು ಮಾಡ್ತಾರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ. ಮೊದಲನೇ ಬಂದ್ಬಿಟ್ಟು ದಯವಿಟ್ಟು ಹೇಳ್ತಾನೆ, ಎಲ್ಲರಿಗೆ ಹೇಳ್ತಾನೆ, ನಿಮಗೆ ವಾಟ್ಸಪ್ನಲ್ಲಿ ಯಾವುದೇ ಒಂದು ಲಿಂಕ್ ಬಂದರೂ ಯಾರು ಕೂಡ ದಯವಿಟ್ಟು ಕ್ಲಿಕ್ ಮಾಡೋಕೆ ಹೋಗ್ಬೇಡಿ. ಏನಾದರೂ ಒಂದು ವೇಳೆ ಕ್ಲಿಕ್ ಮಾಡಿದ್ರೆ ಏನಾಯ್ತಂದ್ರೆ, ಮಾಲ್ವೇರ್ ಸಾಫ್ಟ್ವೇರ್ ಅಂದರೆ ಪಾಕಿಸ್ತಾನದವ್ರದ್ದು ಏನು ಇದೆಲ್ಲ ಮಾಲ್ವೇರ್ ಸಾಫ್ಟ್ವೇರ್ ಅದು ನಮ್ಮ ಮೊಬೈಲಲ್ಲಿ ಆಟೋಮೆಟಿಕ್ ಇನ್ಸ್ಟಾಲ್ ಆಗಿಬಿಡುತ್ತೆ. ಅದರಿಂದ ನಮ್ಮೊಂದು ಪರ್ಸನಲ್ ಡೇಟಾ ಎಲ್ಲ ಹೋಗಿಬಿಡುತ್ತೆ. ಆ ಡೇಟಾ ಜೊತೆಗೆ ನಮ್ಮ ಇಡೀ ಕರ್ನಾಟಕ ಜನ, ನಮ್ಮ ಇಂಡಿಯಾ, ನಮ್ಮ ಪ್ರತಿಯೊಬ್ಬರು ಕರ್ನಾಟಕ ಜನ ಏನಲ್ಲ, ನಮ್ಮ ಇಡೀ ಭಾರತದ ಡೇಟಾ ಅವ್ರು ತೊಗೋತಾರೆ. ಹೆಂಗಂತ ಅನ್ಬೋದು, ಈಗ ನಮ್ಮ ಇಂಡಿಯಾ ಯಾವ ರೀತಿ ಡೇಟಾ ಇದೆ, ಆಲ್ರೌಂಡ್ ಲಿಂಕ್ ಇದೆ ನಮ್ಮ ಡೇಟಾ. ಈ ನಮ್ಮ ಮೊಬೈಲ್ ಡೇಟಾ ಒಂದೇ ಸೈಬರ್ ಇದು ಮಾಡಿದ್ರೆ ಆಟೋಮೆಟಿಕ್ IP ಅಡ್ರೆಸ್ ಈ ರೀತಿ ಎಲ್ಲ ಮಾಡಿ ಅದನ್ನೆಲ್ಲ ಅವರು ಎಲ್ಲ ಯಾಕೆ ಮಾಡ್ಕೊಂಡು ಇದು ನಡೆಸ್ತಾರೆ. ಅವ್ರಿಗೆ ಇನ್ಫಾರ್ಮೇಷನ್ ಏನು ಬೇಕೋ ಆ ಇನ್ಫಾರ್ಮೇಷನ್ ತೊಗೊಂಡು ನಮ್ಮ ಮೇಲೆ ಇದು ಮಾಡಿಬಿಡ್ತಾರೆ. ಆದ್ರೆ ಬಟ್ ಸಿಗೋದಲ್ಲಿ ನಾವು, ಯಾಕಂದ್ರೆ ನಮ್ಮ ಇಂಡಿಯಾ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋಕೆ ಹೋಗ್ಬಿಡಿ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾನೆ, ಯಾವುದೇ ಒಂದು ವಾಟ್ಸಪ್ನಲ್ಲಿ ಅನ್ನೊಂದು ನಂಬರ್ ಮೆಸೇಜ್ ಬಂದರು, ಏನೇ ಬಂದರೂ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬಿಡಿ, ಇಲ್ಲಿ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ದಯವಿಟ್ಟು ಹೇಳ್ತಾನೆ, ಒಂದು ವೇಳೆ ಬಂದರೆ ಏನೇ ಬ್ಲಾಕ್ ಮಾಡಿ ಹೋಗೋದ್ಬಿಡಿ, ಅದನ್ನೇನು ಓಪನ್ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು. ಇದು ಮೊದಲನೇ ಮಿಸ್ಟೇಕ್, ಯಾರು ಕೂಡ ಮಾಡೋಕೆ ಇದರಿಂದ ಸೇಫ್ ಆಗ್ಬೇಕಾದ್ರೆ ನೀವು ಈ ರೀತಿ ಮಾಡಬೇಕು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ವಾಟ್ಸಪ್ ಅನ್ನೊಂದು ನಂಬರ್ ಕಾಲ್, ಒಂದು ವಾಟ್ಸಪ್ ಒಂದೇ ಅಲ್ಲ, ಹಲವಾರು ರೀತಿ ಅನ್ನೊಂದು ನಂಬರ್ ಕಾಲ್ ಕೂಡ ಬರ್ತಾಯಿದೆ. ವಾಟ್ಸಪ್ ಕಾಲ್ ಆಗಿರ್ಬೋದು, ಅನ್ನೊಂದು ನಂಬರ್ ಕಾಲ್ ಆಗಿರ್ಬೋದು. ಅದು ಯಾರು ಮಾಡ್ತಾಯಿದ್ದಾರೆ, ಬಾಯ್ಸ್ ಮಾತಾಡಲ್ಲ, ಲೇಡೀಸೇ ಮಾಡ್ತಾ ಇದ್ದಾರೆ. ಯಾಕಪ್ಪ, ನಮ್ಮ ಇಂಡಿಯನ್ಗೆ ಇದೊಂದು ಅಟ್ಯಾಕ್ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಯಾವುದೋ ಒಂದು ಅನ್ನೊಂದು ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡೋಕೆ ಹೋಗ್ಬಿಡಿ, ಮಾತಾಡೋಕೆ ಹೋಗ್ಬಿಡಿ, ಏನೋ ಒಂದು ಇನ್ಫಾರ್ಮೇಷನ್ ಕೇಳಿದ್ರು ಕೊಡೋಕೆ ಹೋಗ್ಬಿಡಿ. ದಯವಿಟ್ಟು
ಮತ್ತು ವಾಟ್ಸಪ್ನಲ್ಲಿ ಅನ್ನೋ ನಂಬರ್ ಕಾಲ್ ವಿಡಿಯೋ ಕಾಲ್ ಬರುತ್ತೆ. ಅದರಲ್ಲಿ ತುಂಬ ನಮ್ಮ ಜನ ಏನು ಮಾಡ್ತಾರೆ, ಬಾಯ್ಸು ಲೇಡೀಸ್ ಕಾಲ್ ಮಾಡ್ತಾರೆ, ರಿಸೀವ್ ಮಾಡಿಬಿಡ್ತಾರೆ. ಆ ರೀತಿ ದಯವಿಟ್ಟು ಯಾರು ಕೂಡ ಮಾಡೋಕ್ಕೋಗ್ಬೇಡಿ. ಅವರು ಸೈಬರ್ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಐತೆ ನೀವು ಸೇಫ್ಟಿಯಾಗಿರ್ಬೇಕು. ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಹೇಳ್ತಾರೆ, ನಮ್ಮ ಇಂಡಿಯಾದಲ್ಲಿ ಗೌರ್ಮೆಂಟ್ದವ್ರು ಮೊದಲು ಹೇಳ್ಬಿಡ್ತಾರೆ ಈ ರೀತಿ ನಡೀತಿದೆ ಸೈಬರ್ ಅಟ್ಯಾಕ್, ಎಚ್ಚರಿಕೆ ಅಂದರೆ ಎಚ್ಚರವಾಗಿರಿ ಅಂತ ಹೇಳಿದರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಏನಂದರೆ, ಯಾರು ಕೂಡ ಅನ್ನೋ ನಂಬರ್ ಕಾಲ್ ಬಂದರೂ ಕೂಡ ರಿಸೀವ್ ಮಾಡೋಕ್ಕೋಗ್ಬೇಡಿ. ಇದು ಸೆಕೆಂಡ್ ಅವ್ರ ಅಂದರೆ ಮಾಡ್ತಿರೋದು ಇದು ಸೆಕೆಂಡ್ ಅವ್ರು ಬಂದ್ಬಿಟ್ಟು. ಇದು ತುಂಬ ಇಂಪಾರ್ಟೆಂಟ್. ಯಾರು ಕೂಡ ಮಾಡೋಕ್ಕೋಗ್ಬೇಡಿ. ಯಾವುದೇ ಅನ್ನೋ ನಂಬರ್ ಕಾಲ್ ಬಂದರೂ ಕೂಡ ರಿಸೀವ್ ಮಾಡೋಕ್ಕೋಗ್ಬೇಡಿ. ಅವ್ರ ಜೊತೆ ಮಾತಾಡೋಕ್ಕೋಗ್ಬೇಡಿ. ವೀಡಿಯೋ ಕಾಲ್ ಕೂಡ ಬರುತ್ತೆ, ಮಾತಾಡೋಕ್ಕೋಗ್ಬೇಡಿ. ನಾರ್ಮಲ್ ಕಾಲ್ ಕೂಡ ಬರುತ್ತೆ, ಅದಕ್ಕೂ ಕೂಡ ನೀವು ರೆಸ್ಪಾನ್ಸ್ ಮಾಡೋಕ್ಕೋಗ್ಬೇಡಿ. ಇದು ಮೇನ್ ಇಂಪಾರ್ಟೆಂಟ್. ಇದು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಮಾಡಿದರೆ ಒಂದು ವೇಳೆ ನಿಮ್ಮ ಮೊಬೈಲೇ ಆಟೋಮೆಟಿಕ್ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಈ ರೀತಿ ನಡೀತೆ. ತುಂಬ ಎಚ್ಚರಿಕೆ ಆಗಿರ್ಬೇಕು. ಯಾಕಂದ್ರೆ ಅವರು ಕದ್ದು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಮಾಡೋಕ್ಕೋಗ್ಬೇಡಿ. ಈ ಸೆಕೆಂಡ್ ನಿಮಗೆ ಸ್ಟೆಪ್. ಇನ್ನು ಮೂರನೇ ಸ್ಟೆಪ್ ಬಂದ್ಬಿಟ್ಟು ಅಂದರೆ ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಫೇಸ್ಬುಕ್ ಆಗಿರ್ಬೋದು, ಸೋಷಲ್ ಮೀಡಿಯಾ ಇದರಲ್ಲಿ ನಡೀತದೆ. ಆ್ಯಕ್ಚುಲಿ ಸೋಷಲ್ ಮೀಡಿಯಾ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ತುಂಬ ಎಚ್ಚರಿಕೆ ಆಗಿರಬೇಕು. ಯಾರೆಲ್ಲ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಇದ್ರೆ, ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ ಮತ್ತು ಫೇಸ್ಬುಕ್ ಕ್ರಿಯೇಟರ್ಸ್ ಇದ್ರೆ, ಫೇಸ್ಬುಕ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಯೂಸರ್ಸ್ ಇದ್ರೆ ನಿಮಗೆ ತುಂಬ ಇಂಪಾರ್ಟೆಂಟು. ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡೋದು, ಅನ್ನೋ ನಂಬರ್ ಲಿಂಕ್ ಮಾಡೋದು, ಫೋಟೋ ಕಳಿಸೋದು, ಮತ್ತು ಅದ್ರ ಜೊತೆಗೆ ಫೇಸ್ಬುಕ್ನಲ್ಲಿ ಕೂಡ ಮೆಸೇಜ್ ಹಾಕೋದು, ಫೋಟೋ ಕಳಿಸೋದು ಈ ರೀತಿ ನಡೀತದೆ. ದಯವಿಟ್ಟು ಯಾರು ಕೂಡ ಕ್ಲಿಕ್ ಮಾಡೋಕ್ಬಿಡಿ. ದಯವಿಟ್ಟು ಹೇಳ್ತಾನೆ, ಒಂದು ವೇಳೆ ಬಂದರೆ, ಏನೋ ಒಂದು ವೇಳೆ ನೀವು ಬಂದರೆ ಈ ರೀತಿ ಆಗ್ತಾಯಿದ್ರೆ ನೀವು ಏನು ಮಾಡಿ, ತುಂಬ ಸಿಂಪಲ್, ಸೈಬರ್ ಕ್ರೈಮಿಗೆ ಕಾಲ್ ಮಾಡಿ. ಸೈಬರ್ ಕ್ರೈಮ್ ಕಾಲ್ ನಂಬರ್ ನಾನು ನಿಮಗೆ ಮೇಲ್ಗಡೆ ಹಾಕಿರ್ತೀನಿ. ಏನೋ ಒಂದು ಪ್ರಾಬ್ಲಮ್ ಕೂಡ ಅವ್ರಿಗೆ ಕಾಲ್ ಮಾಡಿ ಹೇಳಿ, ಈ ರೀತಿ ಆಗ್ತಿದೆ ಸರ್, ಈ ರೀತಿ ಆಗ್ತದೆ ಅಂತ ಹೇಳಿ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ವಾಟ್ಸಪ್ನಲ್ಲೇ ಮೆಸೇಜ್ ಬಂತು, ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಬಂತು, ಮತ್ತು ಅದ್ರ ಜೊತೆಗೆ ಫೇಸ್ಬುಕ್ನಲ್ಲಿ ಮೆಸೇಜ್ ಬಂತು ಅಂತ ನೀವು ಆ ರೀತಿ ಆಸೆ ಪಟ್ಟು ಕ್ಲಿಕ್ ಮಾಡೋಕ್ಕೋಗ್ಬೇಡಿ. ಯಾಕಂದರೆ ಆಲ್ಮೋಸ್ಟ್ ಅವರೆಲ್ಲ ಟಾರ್ಗೆಟ್ ಮಾಡಿದ್ದು ನಮ್ಮ ಇಂಡಿಯನ್ ಪೀಪಲ್ಸೇ, ಅಂದರೆ ನಮ್ಮ ಇಂಡಿಯನ್ ಜನರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಹೆಂಗೋ ಯುದ್ಧ ಮಾಡೋಕ್ಕಾಗ್ತಲ್ಲ, ಹಿಂಗಾದರೂ ಮಾಡಬೇಕು, ನುಗ್ಗಬೇಕಂತ ಮಾಡ್ತಾರೆ. ಹಿಂಗ್ಲೂ ನುಗ್ಗಕ್ಕೆ ನಾವು ಜಾಗ ಕೊಡಬಾರ್ದು, ಇಷ್ಟು ಜಾಗ ಕೊಡಬಾರ್ದು. ಅದಕ್ಕೋಸ್ಕರ ಸೇಫ್ಟಿ ಆಗಿರಬೇಕು. ಯಾವುದೇ ಕಾರಣಕ್ಕೂ ಅವ್ರು ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕೋಗ್ಬೇಡಿ, ಏನೂ ಮಾಡೋಕ್ಕೋಗ್ಬೇಡಿ. ದಯವಿಟ್ಟು ಹೇಳ್ತಾನೆ, ಯಾರೂ ಕ್ಲಿಕ್ ಮಾಡೋಕ್ಕೋಗ್ಬೇಡಿ. ಪ್ರತಿಯೊಬ್ಬರು ಹೇಳ್ಬೇಕಾರೆ ಏನೂ ಮಾಡೋಕ್ಕೊಡ್ಬೇಡಿ, ಹೋಗಲೇಬೇಡಿ ನೀವು. ಈ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸ್ವಲ್ಪ ಸೇಫ್ ಆಗಿರಬೇಕು. ಇದು ಬಂದ್ಬಿಟ್ಟು ನಿಮಗೆ ಮೂರನೇದು ಮೇನ್ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟು. ಏನಪ್ಪ ಅನ್ಬೇಕಾರೆ, ಯಾವುದೇ ಕಾರಣಕ್ಕೂ ಈ ಇನ್ನೊಬ್ಬರ ಕೈಯಲ್ಲಿ ಮೊಬೈಲ್ ಕೊಡೋಕ್ಕೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೇನೆ, ಯಾಕಂದರೆ ಗೊತ್ತಿಲ್ಲದವ್ರ ಕೈಯಲ್ಲಿ ನೀವು ಮೊಬೈಲ್ ಕೊಟ್ಟರೆ ಅವ್ರು ಲಿಂಕ್ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡ್ತಾರೆ. ನೀವು ಮಾಡಿಲ್ಲ, ಅವ್ರು ಮಾಡಿರ್ತಾರೆ. ಬಟ್ ಅದರಿಂದ ಏನು ಪ್ರಾಬ್ಲಮ್, ನಿಮಗೆ ಪ್ರಾಬ್ಲಮ್. ಅವನ ಕಾರಣಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಎಲ್ಲರಿಗೂ ಹೇಳ್ಬೇಕಾದ್ರೆ ನಮ್ಮ ಇಂಡಿಯಾನು ಎಲ್ಲ ಸೇಫ್ ಆಗಿರ್ಬೇಕಾದ್ರೆ ನಾವು ಎಲ್ಲರಿಗೂ ಜಾಗ್ರತೆಯಾಗಿರಬೇಕು. ನಮ್ಮ ಸೈನಿಕರಿಗೆಲ್ಲ ನಾವು ಸಪೋರ್ಟ್ ಮಾಡಬೇಕು. ಅದನ್ನ ಹೊರತು ಈ ರೀತಿಗೆ ಅಳಕ ಕೆಲಸ ಮಾಡಿದರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡೋ ಉದ್ದೇಶನೇ ಇದೆ. ಅವ್ರಿಗೇನೋ ಯುದ್ಧ ಮಾಡೋಕ್ಕೂ ಆಗಲ್ಲ ನಮ್ಮ ಮೇಲೆ, ಬಿಟ್ಟು ಈ ರೀತಿ ಕದ್ದು ಬರ್ತಾರಲ್ಲ, ಇದು ಕೂಡ ತಡೆದು ಬಿಡೋಣ. ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಸೈನಿಕರು ಏನು ಮಾಡಿದ್ದಾರೆ, ನಮ್ಮೆಲ್ಲ ಈ ರೀತಿ ಅಲರ್ಟ್ ಮಾಡ್ಕೊಳ್ಳಿ. ಸೈಬರ್ ಅಟ್ಯಾಕ್ ನಡೀತಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಏನಾದರೂ ಒಂದು ವೇಳೆ ಸೈಬರ್ ಅಟ್ಯಾಕ್ ಆದರೆ ಕಾಲ್ ಮಾಡಿ ಹೇಳಿ, ಈ ರೀತಿ ಆಗ್ತದೆ ಅಂತ. ಬಿಟ್ಟು ಕಾಲು ಮೆಸೇಜ್ ಏನೂ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡೋಕ್ಕೋಗ್ಬೇಡಿ. ರೆಸ್ಪಾನ್ಸ್ ಮಾಡಿದ್ರೆ ಅವ್ರೇನು ಮಾಡೋದ್ರೆ ಏನು ಮಾಡೋಕ್ಕೋಗ್ಬೇಡಿ ದಯವಿಟ್ಟು. ಮತ್ತು ಅದ್ರ ಜೊತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜೀರೋ ಆಗುತ್ತೆ. ಸೇಫ್ಟಿ ಕೂಡ ಇಂಪಾರ್ಟೆಂಟ್. ನಿಮ್ಮ ಇಲ್ಲಿ ಇದ್ದಂಥ ಎಲ್ಲ ಸೇಫ್ಟಿ ಕೂಡ. ಯಾಕಂದರೆ ಅಮೌಂಟ್ ಅವ್ರ ಕಡೆ ಇಲ್ಲ, ಆಮೇಲೆ ಎಲ್ಲ ನಮ್ಮ ಅಮೌಂಟ್ ತೊಗೋದು ಅದು ಇದು ತುಂಬ ನಡೀತೆ. ಮಾಲ್ವೇರ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗೋದು, ಆಟೋಮೆಟಿಕ್ ಮೊಬೈಲ್ ರನ್ ಆಗೋದು, ನಮ್ಮ ಇನ್ಫಾರ್ಮೇಷನ್ ತೊಗೋದು, ಡೇಟಾ ತೊಗೋದು, ನಮ್ಮ ಇಂಡಿಯನ್ ಇನ್ಫಾರ್ಮೇಷನ್ ತೊಗೋದು. ಇಂಡಿಯನ್ ಇನ್ಫಾರ್ಮೇಷನ್ ಅಂದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಎಲ್ಲ ನಿಮ್ಗೆ ಗೊತ್ತಿದೆ. ಈಗ ನಮ್ಮ ಡೇಟಾ ಎಲ್ಲ ನಮ್ಮ ಮೊಬೈಲೆಲ್ಲ ಕಂಟ್ರೋಲ್ ಆದರೆ ಎಲ್ಲ ನಮ್ಮ ಇಂಡಿಯನ್ ಇನ್ಫಾರ್ಮೇಷನ್ ಎಲ್ಲ ಇದು ಮಾಡುತ್ತೆ. ಅದರಿಂದ ಅವರು ತೊಗೊಳ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಯಾವ ರೀತಿ ಮಾಡೋಕ್ಕೋಗ್ಬೇಡಿ. ಯಾರೇ ಒಬ್ಬರು ಏನೇ ಮಾಡಿದ್ರು, ಏನೇ ಮೆಸೇಜ್ ಮಾಡಿದ್ರು, ಏನೇ ಫೋಟೋ ಕಳಿಸಿದ್ರು, ಯಾವುದು ಟಚ್ ಮಾಡ್ಕೋಬೇಡಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಯಾರನ್ನೂ ಕೇರ್ ಮಾಡ್ಕೊಳ್ಳಿ. ಎಲ್ಲ ಬ್ಲಾಕ್ ಮಾಡಿ ಹೋಗಿದ್ದು ಅದನ್ನ ಬಿಟ್ಟರೆ ಏನು ಮಾಡೋಕ್ಕೋಗ್ಬೇಡಿ. ಇಷ್ಟು ಮಾಡಿದ್ರೆ ಸೇಫ್ ಆಗಿರ್ತೀರ. ಇಷ್ಟು ನೋಡಿ, ಟೋಟಲ್ ಅಮೌಂಟ್ ಇದು ಮಾಡಲೇಬೇಕು. ಯಾಕಂದರೆ ಅವರೆಲ್ಲ ಯುದ್ಧ ಮಾಡಿ ಜಸ್ಟ್ ಒಂದು ಅಟ್ಯಾಕ್ ಆಯಿತು ಪಹಲ್ಗಾಮಲ್ಲಿ ನಮ್ಮದು. ಆ ಅಟ್ಯಾಕ್ನಿಂದ ಈಗ ಜಸ್ಟ್ ಒಂದು ಇದನ್ನು ಬಿಟ್ಟಿದೆ, ಅಲ್ಲೋಲ ಕಲ್ಲೋಲ ಆಗಿದೆ ಪಾಕಿಸ್ತಾನ. ಅದಕ್ಕೋಸ್ಕರ ಹೇಳ್ತೀನಿ, ಸೇಫ್ ಆಗಿರಿ. ಅವ್ರು ಏನು ಮಾಡೋಕ್ಕಲ್ಲ, ನಮ್ಮನ್ನೇನು ಮಾಡೋಕ್ಕಲ್ಲ. ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿ ಆ ರೀತಿ ನಮ್ಮ ಸೈನಿಕರು ಎದೆ ಕೊಟ್ಟು ನಿಲ್ತಾ ಇದ್ದಾರೆ ಮುಂದೆ ನಮಗೋಸ್ಕರ. ಅಲ್ಲಿ ಅವರಿಗೆಲ್ಲ ನಮಗೆ ಈ ಟೈಮ್ದಲ್ಲಿ ಸಪೋರ್ಟ್ ಮಾಡಬೇಕು. ಎಲ್ಲರೂ ಸೇಫಾಗಿರ್ಬೇಕು. ಪ್ರತಿಯೊಬ್ಬರು ಕೂಡ ನಮ್ಮ ಜಾಗ್ರತೆಯಾಗಿ ನಮ್ಮ ಭಾರತ ನಮ್ಮ ಇಂಡಿಯಾ ಉಳಿಸ್ಕೋಬೇಕು. ಅಂದರೆ ನೀವೇನು ಮಾಡಬೇಕು, ಇನ್ನು ಸೇಫ್ ಆಗಿರ್ಬೇಕು. ಅದಕ್ಕೋಸ್ಕರ ಈ ಒಂದು ನಿಮ್ಮ ಫ್ರೆಂಡ್ಸ್, ನಿಮ್ಮ ಗ್ರೂಪ್ಸ್ ಎಲ್ಲ ಕಡೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ನಾನು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕರ್ನಾಟಕ ಸ್ಪೆಮರ್ಸ್ ಮತ್ತೊಮ್ಮೆ ಎಲ್ಲರೂ ಕಡೆ ಜೈನ್ ಒಂದೇ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದ್ರ ಜೊತೆಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ನಮ್ಮ ಪ್ರತಿಯೊಬ್ಬರು ಕೂಡ. ಬಾಯ್.